ಸಚಿವರಾದ ಡಿ ಸುಧಾಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ನಾವೆಲ್ಲರೂ ಭಗವಂತನಲ್ಲಿ ಬೇಡ್ಕೊಂಡಿದ್ದೀವಿ. ಒಬ್ಬ ಒಳ್ಳೆ ಉತ್ತಮ ರಾಜಕಾರಣಿ ಆಗಿದ್ದಾರೆ. ಒಂದು ಮೈನಾರಿಟಿ ಕಮ್ಯುನಿಟಿನಲ್ಲಿ ಹುಟ್ಟಿ ಯಾವ ರೀತಿ ಜನಾನುರಾಗಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ರಾಜಕಾರಣಿಗಳಿಗೆ ಒಂದು ಉತ್ತಮ ಎಕ್ಸಾಂಪಲ್ ಆಗಿ ಸೆಟ್ ಮಾಡಿ ಹೋಗಿದ್ದಾರೆ. ಇಲ್ಲಿ ನಾನು ಸುಮಾರು ಜನ ಮಾತಾಡಿಸಿದಾಗ ಮತ್ತು ಮಾಧ್ಯಮಗಳಲ್ಲೂ ಕೂಡ, ಪತ್ರಿಕೆ ಮಾಧ್ಯಮ ಇರ್ಬೋದು, ವಿಷುವಲ್ ಮೀಡಿಯಾದಲ್ಲಿ ಸುಧಾಕರ್ ಅವರು ಮಾಡಿರುವಂತಹ ಕೆಲಸಗಳ ಬಗ್ಗೆ, ಕೇವಲ 66 ವರ್ಷ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಅವರ ಎಲ್ಲ ಕುಟುಂಬದ ವರ್ಗದವರಿಗೂ ಮತ್ತು ಅಭಿಮಾನಿಗಳಿಗೂ, ಕ್ಷೇತ್ರದ ಹಿತೈಷಿಗಳಿಗೂ ಕೂಡ ಹೆಚ್ಚಿನ ಒಂದು ದೇವರು ಧೈರ್ಯ ಕೊಡಲಿ. ಅವರ ಅಗಲಿಕೆಯನ್ನು ಭರಿಸುವುದರ ಜೊತೆಗೆ ಮುಂದೆ ಯಾವ ರೀತಿ ಕ್ಷೇತ್ರದಲ್ಲಿ ಹಿರಿಯೂರಲ್ಲಿ ಕೆಲಸಗಳಾಗಬೇಕು, ಚಿತ್ರದುರ್ಗ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ 10 ವರ್ಷ ಮುಂದೆ ಆಗುವಂತಹ ಕೆಲಸಗಳನ್ನು ಈಗಾಗಲೇ ಸಚಿವರು ಮಾಡೋಗಿದ್ದಾರೆ ಅಂತ ಕೂಡ ಜನರು ಹೇಳ್ತಾ ಇದ್ದಾರೆ. ಆದ್ದರಿಂದ ಮತ್ತೊಮ್ಮೆ ಅವರಿಗೆ ಶಾಂತಿ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ಕೇಳಿ ನಾನು ಕೂಡ ಎಲ್ರಿಗೂ, ಮಾಧ್ಯಮದವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ. ನಿಮ್ಮ ಕುಟುಂಬದ ಜೊತೆಗೆ ಸುಧಾಕರ್ ಅವರು ಯಾರು? ಈಗ ನಾನು 2 ವರ್ಷ ಆಗಿದೆ MP ಆಗಿ 5-6 ಕಾರ್ಯಕ್ರಮಗಳಲ್ಲಿ ಸುಧಾಕರ್ ಅವ್ರನ್ನ ಭೇಟಿ ಮಾಡಿದ್ದೆ. ಒಂದು ಪುಷ್ಪಗಿರಿಯಲ್ಲಿ ಮಠದ ಒಂದು ಕಾರ್ಯಕ್ರಮ ಇತ್ತು, ಅಲ್ಲೂ ಕೂಡ ಸ್ತ್ರೀ ಶಕ್ತಿ ಸಂಘದ ಹೆಣ್ಮಕ್ಳದ ಒಂದು ಕಾರ್ಯಕ್ರಮ. ಸೊ ಸಂಘಟನೆಯಲ್ಲಿ ಬಹಳ ಹಿ ವಾಸ್ ಅ ಬಿಲೀವರ್, ಸ್ಟ್ರಾಂಗ್ ಬಿಲೀವರ್ ಇನ್ ದ್ಯಾಟ್. ಜೊತೆಗೆ DCC ಬ್ಯಾಂಕ್ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಅದರಿಂದ ಗ್ರಾಸ್ ರೂಟ್ ಕನೆಕ್ಟಿವಿಟಿ ಬಹಳ ಚೆನ್ನಾಗಿದೆ. ಮತ್ತು ದಾವಣಗೆರೆಯಲ್ಲಿ ಕೂಡ CM ಸಿದ್ದರಾಮಯ್ಯ ಅವರು ಬಂದಾಗ ಕೂಡ ಸುಧಾಕರ್ ಅವ್ರು ಬಂದು ಅಲ್ಲೂ ಸುಮಾರು 10-15 ನಿಮಿಷ ಸ್ಟೇಜ್ ಮೇಲೆ ಗೈಡ್ ಮಾಡಿದರು. ಸೊ ಅದೆಲ್ಲ ಕೂಡ ನೆನಪಿಸ್ಕೊಳ್ತಾ ಇದ್ದೀನಿ ನಾನು ಕೂಡ. ಸೊ ಒಳ್ಳೆ ಉತ್ತಮ ರಾಜಕಾರಣಿ ಅಂತ ನನ್ನ ಭಾವನೆ ಕೂಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.